ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಶನಿವಾರದ ವ್ಲಾಗ್ ಆಗಿರತ್ತಾ. ಇದೇನಪ್ಪ ಸ್ಟಾರ್ಟಿಂಗ್ ಊಟದ ತಾಟು ತೋರಿಸ್ಲಿಕ್ಕತ್ತಾರ ಅಂದ್ಕೊಂಡಿರ್ಬೋದು ನೀವು. ಏನಿಲ್ರಿ, ಇನ್ಸ್ಟಾಗ್ರಾಮು ಫೇಸ್ಬುಕ್ ಒಳಗೆ ಇವಾಗ ಭಾಳ ಟ್ರೆಂಡಿಂಗ್ ಒಳಗಿರೋ ಮೆಂತಿ ಮಲಾಯಿ ಮಟರ್ ರೆಸಿಪಿನ ಮಾಡ್ಲಿಕ್ಕತ್ತಿದ್ದೆ. ಇದಕ್ಕೆ ಯಾವುದೇ ಗೋಡಂಬಿನೂ ಬೇಕಾಗಿಲ್ಲ, ಮಲಾಯಿನೂ ಬೇಕಾಗಿಲ್ಲ. ನೋಡ್ರಿ, ಇಲ್ಲಿ ನಾನು ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಪುಟಾಣಿ, ಸ್ವಲ್ಪ ಶೇಂಗಾ, ಸ್ವಲ್ಪ ಎಳ್ಳನ್ನು ಹುರ್ಕೊಳ್ಳಿಕತ್ತೀನಿ. ಇದನ್ನು ಚೆನ್ನಾಗಿ ನೀವು ಹುರಿಬಹುದು, ಇಲ್ಲ ಹಸಿನೂ ಹಾಕ್ಬೋದು. ಇದನ್ನು ಈ ಥರ ಹುರ್ಕೊಂಡ್ಬಿಟ್ಟು ಆರಲಿಕ್ಕೆ ಬಿಡಬೇಕು. ಸ್ವಲ್ಪ ಆರಿದ ಮೇಲೆ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಇಲ್ಲಿ ಹುರಿದು ಬಿಟ್ಟು ಆರಲಿಕ್ಕೆ ಬಿಟ್ಟೆ. ಇಲ್ಲಿ ನಾನು ಮೆಂತಿ ಸೊಪ್ಪನ್ನು ಬಿಡಿಸಿಬಿಟ್ಟು ತೊಳೆದು ನೀರು ಬಸಿಲಿಕ್ಕೆ ಇಟ್ಕೊಂಡಿದ್ದೆ. ಇವಾಗ ಇದನ್ನು ಸಣ್ಣಗೆ ಕಟ್ ಮಾಡ್ಕೊಳಿಕತ್ತೀನಿ. ನಮ್ಮ ಮನೆಯಲ್ಲಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ತಿಂತೀವಿ. ಏನಕ್ಕೆ ಅಂದರೆ ನಾರಿನಂಶ ಇರುತ್ತೆ, ತುಂಬ ಒಳ್ಳೆಯದು. ಕೂದಲು ಮತ್ತು ಚರ್ಮಕ್ಕೂ ಕೂಡ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು. ಇಲ್ಲಿ ನಾನು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆರ್ಲಿಕ್ಕೆ ಇಟ್ಟಿರೋ ಇದನ್ನು ಶೇಂಗಾ, ಪುಟಾಣಿ, ಎಳ್ಳು ಏನು ಹುರಿದು ಇಟ್ಕೊಂಡಿದ್ದೀವಲ್ವ, ಅದು ಆರಿದ ಮೇಲೆ ಈ ಥರ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದೆ. ಇದನ್ನು ನೋಡಿ, ಇದನ್ನು ಪೇಸ್ಟ್ ಮಾಡಿದ ಮೇಲೆ ಇವಾಗ ಅದೇ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆನ ಹಾಕಿ ಅದು ಚಟ್ಪಟ ಅಂತ ಸಿಡಿದ ಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಕೈಯಾಡಿಸ್ಕೋಬೇಕು. ಅಂದರೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಟೊಮೆಟೊ ಎಲ್ಲ ಸ್ಮೂತ್ ಆಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಟ್ ಮಾಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮೆಂತ್ಯ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಕಲಿಸ್ಕೋಬೇಕು. ಸೊಪ್ಪೆಲ್ಲ ಶ್ರಿಂಕ್ ಆಗಿ ಈ ಥರ ನೀರು ಬಿಟ್ಕೊಳ್ಳುತ್ತೆ. ನಾನು ಯಾವುದೇ ಥರ ನೀರು ಹಾಕ್ಕೊಂಡಿಲ್ಲ, ಸೊಪ್ಪೊಳಗಿಂದೇ ನೀರು ಬಿಟ್ಕೊಂಡಿದೆ. ಇದಕ್ಕೆ ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಇದಕ್ಕೆ ಹಸಿರು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬಟಾಣಿ ಸೀಸನ್ ಅಲ್ವಾ, ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ, ಬಿ, ಕೆ, ಕಬ್ಬಿನಾಂಶ ಎಲ್ಲ ಇರುತ್ತೆ. ತುಂಬ ಒಳ್ಳೆಯದಿದು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರನ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಸಿಮೆಣಸಿನ್ಕಾಯಿ 3 ಹಾಕ್ಕೊಂಡಿದ್ದೆ, ಅದಕ್ಕೋಸ್ಕರ ಇಲ್ಲಿ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಇವಾಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಇವಾಗ ನಾನು ಮಿಕ್ಸ್ ಮಾಡಿದೆ, ಇದನ್ನು ಕುದಿಲಿಕ್ಕೆ ಬಿಡ್ತೀನಿ ಒಂದು 5 ನಿಮಿಷ. ನೋಡಿ, ಇದು ಇವಾಗ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿತ್ತು. ಮೆಂತ್ಯ ಸೊಪ್ಪು, ಹಸಿ ಬಟಾಣಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ ಏನು ಕೊತ್ತಂಬರಿ ಅದು ಹಾಕ್ಕೊಂಡಿಲ್ಲ. ಏನಕ್ಕೆ ಅಂದರೆ ಅದು ಸೊಪ್ಪು, ಇದು ಸೊಪ್ಪು ಅಲ್ವಾ, ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನೋಡಿ, ಚೆನ್ನಾಗಿ ಕುದ್ದಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದಕ್ಕೆ ಕಾಂಬಿನೇಷನ್ ಚಪಾತಿ, ರೊಟ್ಟಿ ಏನಾದರೂ ನಡೆಯುತ್ತೆ. ನಾನು ಚಪಾತಿ ತಿಂದು ತಿಂದು ಬೋರ್ ಆಗಿದೆ ಅಂತ ಇಲ್ಲಿ ರೊಟ್ಟಿ ಮಾಡ್ಲಿಕ್ಕತ್ತೀನಿ. 1 ಗ್ಲಾಸಷ್ಟು ನೀರನ್ನು ಕುದಿಸ್ಕೋಬೇಕು. ಕುದಿಸಿ ಈ ಥರ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಈ ಥರ ಹೋಲ್ ಮಾಡಿ ಕುದಿಯೋ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಬಕ್ರಿ ಮಾಡಲಿಕ್ಕೆ ಅಂದರೆ ರೊಟ್ಟಿ ಮಾಡಲಿಕ್ಕೆ ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊತೀರೋ, ನಾದ್ಕೊತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನಾನು ಜಾಸ್ತಿ ಸ್ಟಾಕ್ ಮಾಡಿ ಇಡೋದಿಲ್ಲ ರೊಟ್ಟಿನ. ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತೀನಿ. ಏನಕ್ಕೆ ಅಂದರೆ ಕಟಕ್ ರೊಟ್ಟಿನ ನಾನು ಒಬ್ಬಳೇ ತಿನ್ನೋದಾಗುತ್ತೆ. ನನಗಿಷ್ಟ ಕಟಕ್ ರೊಟ್ಟಿ. ಧೀರಜ್ ತಿನ್ನೋದಿಲ್ಲ. ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡಿರ್ತೀನಿ. ನಾನು ಬಡಿಯೋದಿಲ್ಲ, ಬಕ್ರಿನ ಲಟ್ಟಿಸ್ಕೊಳ್ತೀನಿ. ನಾನು ತಟ್ಟಿ ಮಾಡೋದಿಲ್ಲ, ತುಂಬ ಸೌಂಡ್ ಬರುತ್ತೆ ಕೆಳಗನೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ನೋಡಿ, ರೆಡಿ ಆಯಿತು. ಇದು ನೆಕ್ಸ್ಟ್ ಡೇ ಸಂಡೇದ ವ್ಲಾಗು. ಏನಿಲ್ಲ, ಸ್ವಲ್ಪ ಚೇಂಜಸ್ ಇರಲಿ ಅಂತ ನಾನು ಪಾರ್ಲರಿಗೆ ಹೋಗಿದ್ದೆ. ಲಾಂಗ್ ಹೇರ್ ಇಷ್ಟ ಆಗೋದಿಲ್ಲ ನನಗೆ, ಶಾರ್ಟ್ ಮಾಡಿಸಿದೆ. ಹಾಗೆ ಒಂದು ಕ್ಲಿಪ್ ಶೇರ್ ಮಾಡಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲಿಕ್ಕತ್ತೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ ಎಲ್ರಿಗೂ.